ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾವು ಕಷಾಯ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಈಗಾಗಲೇ ನಾವು ಈ ಕಷಾಯವನ್ನು ಬಿಸಿಯಾದಂಥ ಒಂದು ಹಾಲನ್ನು ಬಿಸಿ ಮಾಡಿಕೊಂಡು ಅದರಲ್ಲಿ ಒಂದು ಕಷಾಯ ಪೌಡ್ರನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಮಟ್ಟಿಗೆ ಕಷಾಯ ಪೌಡ್ರನ್ನು ಮಿಕ್ಸ್ ಮಾಡಿ ಹಿಂಗೆ ಕಡಿದ್ರೆ ಕಷಾಯ ರೆಡಿ ಆಗ್ತದೆ. ಮತ್ತು ಶುಗರ್ ಇರುವವರಿಗೆ ಸಕ್ಕರೆ ಹಾಕೋದು ಪ್ರಯೋಜನ ಇಲ್ಲ, ಅವರಿಗೆ ವಿದೌಟ್ ಶುಗರು ಮಾಡೋಕ್ಕಾಗ್ತದೆ, ಮತ್ತು ಶುಗರ್ ಇದ್ದದ್ದು ಶುಗರ್ನಿಂದನೂ ಹಾಕಿ ಮಾಡೋಕ್ಕಾಗ್ತದೆ. ಮತ್ತು ಇದು 100% ನೈಸರ್ಗಿಕವಾಗಿರೋದ್ರಿಂದ ಇದಕ್ಕೆ ಕೊತ್ತಂಬರಿ ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ದಾಲ್ಚಿನ್ನಿ ಮತ್ತು ಚಕ್ಕೆ ಇದ್ರದ್ದೆಲ್ಲ ಒಂದು ಪೌಡ್ರನ್ನು ಮಾಡಿ ಈ ಒಂದು ಕಷಾಯನ್ನು ಗರಂ ಮಸಾಲೆ ರೂಪದಲ್ಲಿ ಕಷಾಯನ್ನು ರೆಡಿ ಮಾಡ್ತಾರೆ. ಇದು ಅಡ್ಡ ಪರಿಣಾಮಗಳು ಇರುವುದಿಲ್ಲ, ಇದು ಸೈಡ್ ಎಫೆಕ್ಟ್ ಇರುವುದಿಲ್ಲ, 100% ಒಂದು ನೈಸರ್ಗಿಕವಾಗಿರ್ತದೆ. ಮತ್ತೇನಂದರೆ ಅಡ್ಡ ಪರಿಣಾಮಗಳು ಇರುವುದಿಲ್ಲ. ಮತ್ತೇನಂದರೆ ನಿಮಗೆ ಥಂಡಿ ಗಿಂಡಿ ಅಂಥದ್ದೆಲ್ಲ ಸಮಸ್ಯೆ ಇದ್ದರೆ, ಈಗ ಚಳಿಗಾಲದ ಸಮಯದಲ್ಲಿ ಈ ಕಷಾಯ ಮಹತ್ವದ ಪಾತ್ರವನ್ನು ಒಂದು ರಾಮಬಾಣವಾಗಿ ಕೆಲಸ ಮಾಡ್ತದೆ. ತಾವಿದನ್ನು ಮನೆಯಲ್ಲೇ ಮಾಡಿ ಕುಡಿಬೋದು. ಮತ್ತು ಕಷಾಯ ಪೌಡರ್ ತಂದಿಟ್ಕೊಂಡು ಮತ್ತು ಅದು ಬಿಸಿ ಮಾಡಿದ ಹಾಲಿಗೆ ಮತ್ತು ಹಾಲಿನಲ್ಲಿ ಹಾಕಿದ್ರೆ ಕಷಾಯ ರೆಡಿ ಆಗ್ತದೆ. ತಾವಿದನ್ನು ನೋಡ್ಬೋದು. ಕಷಾಯ ಪೌಡ್ರ್ ಕೂಡ ಹಳದಿ ರೂಪದಲ್ಲಿ ಬರ್ತದೆ.